ವರ್ಷಾಂತಕ್ಕೆ ಮತ್ತೆ ಸಾರಿಗೆ ಮುಖಂಡರು ಈ ಸರ್ಕಾರಕ್ಕೆ ಪ್ರತಿಭಟನೆಯ ಮುಖಾಂತರ ಬಿಸಿ ಮುಟ್ಟಿಸಲು ತಯಾರಿ ಮಾಡಿಕೊಂಡಿದ್ದಾರೆ. ಒಂದಿಷ್ಟು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ರು. ಅದ್ಯಾವುದೂ ಕೂಡ ಜಾರಿ ಬಂದಿಲ್ಲ. ಮತ್ತೆ ಪ್ರತಿಭಟನೆ ಹಾದಿಯನ್ನು ಹಿಡಿದಿದ್ದಾರೆ. ಸೊ ವರ್ಷಾಂತದಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಯ ರೂಪರೇಷೆ ಇರುತ್ತೆ, ಸೊ ಮಾತಾಡಿಸ್ತಾ ಹೋಗೋಣ. ಚಂದ್ರಶೇಖರ್ ಅವರೇ ಇದ್ದಾರೆ. ಸರ್, ಪ್ರತಿಭಟನೆ ಮತ್ತೆ ಸರ್ಕಾರಕ್ಕೆ ಪ್ರತಿಭಟನೆ ಮುಖಾಂತರ ಬಿಸಿ ಮುಟ್ಟಿಸಲು ತಯಾರಿ ನಡೆದಿದೆ, ಯಾಕೆ ಸರ್? ಮೇಡಮ್, ಇದು ಕಳೆದ 1/1/2024ರಿಂದ ಏನು ವೇತನದ ಹೆಚ್ಚಳ ಆಗಬೇಕಾಯಿತು, ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮ ಇತರ ಸಂಘಟನೆಗಳು ವರ್ಷಾಂತ್ಯಕ್ಕೆ ಮುಷ್ಕರದ ಒಂದು ನೋಟಿಸ್ನ ಕೊಡ್ತೀವಿ, ಬೆಳಗಾವಿ ಚಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಾವು ಒಕ್ಕೂಟ ಅಂತ ನಾವೇನು ಮಾಡ್ಕೊಂಡಿದ್ದೀವಿ, ನಾವು 6 ಸಂಘಟನೆಗಳಿದ್ದಾವೆ. ನಾವು ಸರ್ಕಾರದ ಮುಂದೆ ಈಗಾಗಲೇ ಸರ್ಕಾರದ ರಚನೆ ಆಗೋದಕ್ಕೆ ಮೊದಲೇ ಚುನಾವಣಾ ಪೂರ್ವದಲ್ಲೇ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ತೊಗೊಂಡಿದ್ದೀವಿ. ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳು ಬೇಕು ಅಂತ. ಆ ಬೇಡಿಕೆಯನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಸರ್ಕಾರ ಅದರ ಬಗ್ಗೆ ಸಮಾಲೋಚನೆಗಳು ಮಾಡ್ತಾಯಿದೆ. ಆರ್ಥಿಕ ಪರಿಸ್ಥಿತಿಗಳನ್ನು ಸರಿತೂಗಿಸ್ಕೊಳ್ಳೋಕ್ಕೆ ಏನು ವಿಚಾರಗಳನ್ನ ನಡೀತಾ ಇದ್ದಾವೆ. ಈ ಸಂದರ್ಭದಲ್ಲಿ ಈಗ ಏನು ಇವತ್ತಿನ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ, ಈ ಸಂಘಟನೆಯವರು ಕಳೆದ 40 ವರ್ಷಗಳಿಂದಲೂ ಈ 4 ವರ್ಷದ ಅಗ್ರಿಮೆಂಟ್ ಪದ್ಧತಿಯನ್ನು, ವೇತನ ಪರಿಷ್ಕರಣೆ ಮಾಡುವ ಏನು ಪದ್ಧತಿಯನ್ನು ಇಟ್ಕೊಂಡ್ಬಂದಿದ್ದಾರೆ. ಈ ಪದ್ಧತಿ ಅವೈಜ್ಞಾನಿಕವಾಗಿದ್ದು ಚೌಕಾಸಿ ಪದ್ಧತಿಯಾಗಿದೆ. ಮತ್ತು ಇದು ನಮ್ಮನ್ನು ಸಾರಿಗೆ ನೌಕರರ ಬಹುಪಾಲು ಸಾರಿಗೆ ನೌಕರರ ಏನು ಇಚ್ಛೆ ಇಲ್ಲ, ಇದಕ್ಕೆ ಇವರ ಸಮ್ಮತಿನೂ ಇಲ್ಲ. ಬಹುಪಾಲು ಸಾರಿಗೆ ನೌಕರು ಕೇಳೋದು, ನಮಗೆ ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ಕೆಲಸ ಮಾಡ್ತೀವಿ, ಹೆಚ್ಚಿನ ಒತ್ತಡದಲ್ಲಿ ಕೆಲಸ ಮಾಡೋರು, ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ವೇತನ ಪಡಿಬೇಕಾದವರು, ಸರ್ಕಾರಿ ನೌಕರಿಗಿಂತ 40-50%, ಕೆಲವೊಂದು ಕಡೆ 90% ಅಷ್ಟು ಕಡಿಮೆ ವೇತನ ಪಡಿತಾ ಇದ್ದೀವಿ. ಕನಿಷ್ಠ ಪಕ್ಷ ನಾವು ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನನಾದರೂ ಬೇಕು ಅಂತ ನಮ್ಮ ನೌಕರರ ಬೇಡಿಕೆ. ಬಟ್ ಅದನ್ನು ಹೊರತುಪಡಿಸಿ ಇವರು 4 ವರ್ಷದ ಮತ್ತು ಹಳೆಯ ಪದ್ಧತಿಯಲ್ಲೇ ನಮಗೆ ಅವೈಜ್ಞಾನಿಕ ಪದ್ಧತಿಯಲ್ಲಿ ವೇತನ ಪರಿಷ್ಕರಣೆ ಮಾಡಬೇಕಂತ ಹೋರಾಟ ಮಾಡ್ತಾ ಇದ್ದಾರಲ್ಲ, ಈ ಹೋರಾಟವನ್ನು ಬೆಂಬಲಿಸಬೇಕು, ಬಿಡಬೇಕು ಅನ್ನೋದಕ್ಕೆ ನಾವು ನಮ್ಮ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತಾಡ್ತಾ ಇದ್ದೀವಿ. ಆದರೆ ಒಟ್ಟಾರೆಯಾಗಿ ನಮಗೆ ಈ ವಿಚಾರದಲ್ಲಿ ನಮ್ಮ ಸಾರಿಗೆ ನೌಕರಿಗೂ ಮತ್ತು ಅಧಿಕಾರ ವರ್ಗದವ್ರಿಗೂ ಯಾರಿಗೂ ಇದರ ಬಗ್ಗೆ ಒಲವಿಲ್ಲ ಮೇಡಮ್. ಸರ್, ಈಗಾಗಲೇ ಗ್ಯಾರಂಟಿಯಿಂದ ನಮಗೇನು ಹೊರೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಜನವರಿಯಲ್ಲಿ ಸಂಬಳ ಹೆಚ್ಚು ಮಾಡಬೇಕಿತ್ತು, ಅದು ಕೂಡ ಆಗಿಲ್ಲ. ಹೊರೆ ಆಗಿದೆ ಆಗಿಲ್ವಾ ಸೆಕೆಂಡ್ರಿ, ಬಟ್ ಸಂಬಳ ಹೆಚ್ಚು ಮಾಡಬೇಕಿತ್ತು, ಅದು ಕೂಡ ಮಾಡಿಲ್ಲ. ನಿಮ್ಮ ಪ್ರಮುಖ ಬೇಡಿಕೆಗಳಲ್ಲಿ ಕೂಡ ಇದು ಒಂದಾಗಿತ್ತು. ಖಂಡಿತ ಮೇಡಮ್. ಸಂಬಳ ಏನಾಗಿದೆ, ಇದು ಶಕ್ತಿ ಯೋಜನೆ ಬಂದ ಮೇಲೆ ಇದನ್ನು ಏನು ಹೊರೆಯಾಗಿದೆ, ಮತ್ತು ಹಿಂದಿನ ಸರ್ಕಾರಗಳು ಏನು ಬಿಟ್ಟೋಗಿದೆ ಸಾಲಗಳು, ಇದೆಲ್ಲ ನಮಗೂ ಗೊತ್ತಿದೆ. ಆದರೆ ಸರ್ಕಾರಗಳು ಬೆಲೆ ಏರಿಕೆಗೆ ಅನುಗುಣವಾಗಿ ನಮಗೂ ಸಂಬಳಗಳನ್ನು ವೇತನವನ್ನು ಹೆಚ್ಚಳ ಮಾಡಬೇಕಾಗಿತ್ತು, ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕೇಳ್ತಾ ಇರೋದು, ಬೆಲೆ ಏರಿಕೆಗೆ ಅನುಗುಣವಾಗಿ ಸಂಬಳಗಳನ್ನ ಜಾಸ್ತಿ ಮಾಡಿ, ನೀವು ಅದಕ್ಕೆ ಅನುಗುಣವಾಗಿ ನೀವು ಕೊಟ್ಟಿರೋ ಭರವಸೆನ, ಪ್ರಣಾಳಿಕೆ ಭರವಸೆನ ಈಡೇರಿಸಿ ಅಂತ ನಮ್ಮ ಒಕ್ಕರಳ ಧ್ವನಿಯಾಗಿದೆ. ಇದಕ್ಕೆ ಸಮಸ್ತ ಸಾರಿಗೆ ನೌಕರು ಒಕ್ಕರಳಿನಿಂದ ಧ್ವನಿಗೂಡಿಸವ್ರೆ ಮೇಡಮ್. ಮುಷ್ಕರದ ಸಮಿತಿ ಜೊತೆ ಸಭೆ ಆಗಿದೆನಾ, ಅಥವಾ ಮತ್ತೊಂದು ಸುತ್ತಿನ ಸಭೆ ಮಾಡಬಹುದಾ, ಬೆಳಗಾವಿ ಚಲೋ ಮಾಡಬಹುದಾ, ಅಥವಾ ಯಾವಾಗ ಮುಷ್ಕರಕ್ಕೆ ತಯಾರಾಗ್ತೀರಾ ಎಲ್ಲ ಮುಖಂಡರು ಸೇರಿ? ಮೇಡಮ್, ಈ ವಿಚಾರದಲ್ಲಿ ನಮ್ದು ಇನ್ನೂ ಭಿನ್ನಾಭಿಪ್ರಾಯ ಇದೆ. ಈ ಜಂಟಿ ಕ್ರಿಯಾ ಸಮಿತಿ ಜೊತೆಲಿ ಒಕ್ಕೂಟ ಇದ್ರ ಬಗ್ಗೆ ಇನ್ನೂ ಅವ್ರು ಏನು ಬಂದು ನಮಗೆ ಬೆಂಬಲ ಕೊಡಿ ಅಥವಾ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಏನೂ ನಮ್ಮ ಹತ್ರ ಕೇಳಲಿಲ್ಲ. ನಾವು ಅವ್ರನ್ನ ನೋಡ್ಕೊತಾ ಇದ್ದಾರೆ. ವೇತನ ಪರಿಷ್ಕರಣೆ ಅನ್ನೋದು ಒಂದು 4 ವರ್ಷದ ಅಗ್ರಿಮೆಂಟ್ ಪದ್ಧತಿಗೆ ಅವ್ರು ಕೇಳ್ತಾ ಇದ್ದಾರೆ. ಬಟ್ ಒಕ್ಕೂಟದಲ್ಲಿ ಆ ಥರ ಯಾವುದೇ ನಿರ್ಧಾರಗಳನ್ನ ಮಾಡಿಲ್ಲ. ಸೊ ಬೆಳಗಾವಿ ಚಲೋದ್ರ ಬಗ್ಗೆ ನಾವು ಒಕ್ಕೂಟದವರು ಮತ್ತೆ ಚರ್ಚೆಗಳು ಮಾಡಿ ನಾವು ನಿರ್ಧಾರ ತಗೊಳ್ತೀವಿ. ಈಗಲೇ ನಾವೇನೋ ಆ ವಿಚಾರದಲ್ಲಿ ನಾವೇನು ನಿರ್ಧಾರ ಮಾಡ್ಕೊಂಡಿಲ್ಲ, ಅದ್ರ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಂಡಿಲ್ಲ ಮೇಡಮ್. ನೌಕರರ ರೆಸ್ಪಾನ್ಸ್ ಯಾವ ರೀತಿ ಇದೆ ಸರ್? ಎಷ್ಟು ಜಮಾವಣೆ ಆಗಬಹುದು ಮುಷ್ಕರಕ್ಕೆ ಅಂದಾಜು? ಮೇಡಮ್, ಈ ಅಗ್ರಿಮೆಂಟ್ ಪದ್ಧತಿ ಅಂದರೆ ಮತ್ತೆ ನಾವು ಸಾರಿಗೆ ನೌಕರು ಒಗ್ಗೂಡೋದು ಅಷ್ಟಕ್ಕಷ್ಟೇ ಇದೆ. ಯಾಕಂದರೆ ಇವರು ಅದು ಬೇಡ ಅಂತಲೇ ಕಳೆದ 4 ವರ್ಷದಿಂದ ನೋಡಿರ್ಬೋದು ನೀವು. 2020 ಮತ್ತು 2021ರಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡಿಬೇಕಾದ್ರೆ ಸಾರಿಗೆ ನೌಕರು ಒಕ್ಕರಳಿನಿಂದ ಕೇಳಿದ್ದು ಸರಿಸಮಾನ ವೇತನ ಹೊರತು ಅಗ್ರಿಮೆಂಟ್ ಆಗಿರಲಿಲ್ಲ. ಅಗ್ರಿಮೆಂಟು 2012-16ರಲ್ಲಿ 3 ದಿನ ಮುಷ್ಕರ ಮಾಡಿ 10%, 12% ಎಲ್ಲ ಅಷ್ಟೇ ನಾವು ತೊಗೊಂಡಿದ್ದು. ಅದಕ್ಕೋಸ್ಕರನೇ ಸಾರಿಗೆ ನೌಕರು ಒಟ್ಟಾರೆಯಾಗಿ ನಾವು 2020-21ರಲ್ಲಿ ಸರಿಸಮಾನ ವೇತನಕ್ಕೆ ನಾವು ಹೋರಾಟ ಮಾಡಿದ್ದು. ಇವತ್ತು ಸರ್ಕಾರಿ ನೌಕರರಿಗಿರುವ ಸರಿಸಮಾನ ವೇತನಕ್ಕೆ ಸಾರಿಗೆ ನೌಕರು ಕಟಿಬದ್ಧರಾಗಿದ್ದಾರೆ ಮೇಡಮ್. ಮುಷ್ಕರಕ್ಕೆ ದಿನಾಂಕ ನಿಗದಿ ಆಗಿದೆನಾ, ಅಥವಾ ಯಾವಾಗ ಮಾಡಬಹುದು ಮುಷ್ಕರ? ಅದು ಅವ್ರನ್ನ ಕೇಳಬೇಕು ಮೇಡಮ್. ಜಂಟಿ ಕ್ರಿಯಾ ಸಮಿತಿಯವರು ಅವ್ರು ಕರೆ ಕೊಡ್ತಾ ಇರೋದು, ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಅದ್ರ ಬಗ್ಗೆ ಅಂತ ಕೇಳ್ಪಟ್ಟು ಅದು ಅವರು ಕಾರ್ಯಕಾರಿಣಿ ಸಭೆ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಇನ್ನೂ ನಾವು ಕಾರ್ಯಕಾರಿಣಿ ಸಭೆನ ನಡೆಸಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಮೇಡಮ್. ಆದರೆ ನಾವು ಮೇಲ್ನೋಟಕ್ಕೆ ಇದು ಏನು ಅನಿಸ್ತಾ ಇದೆ ಅಂದರೆ, ಈ ವೇತನ ಪರಿಷ್ಕರಣೆಗೆ ನಮ್ಮ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳಿಗಿಂತ ಒಪ್ಕೊಳ್ಳೋದು ಕಷ್ಟ ಅಂತಲೇ ನನಗೆ ಅನಿಸುತ್ತೆ ಒಕ್ಕೂಟದಲ್ಲಿ. ಮುಂದಿನ ದಿನಗಳಲ್ಲಿ ನೋಡೋಣ ಮೇಡಮ್. ವರ್ಷಾಂತಕ್ಕೆ ಮತ್ತೆ ಸಾರಿಗೆ ಮುಖಂಡರು ಈ ಸರ್ಕಾರಕ್ಕೆ ಪ್ರತಿಭಟನೆಯ ಮುಖಾಂತರ ಬಿಸಿ ಮುಟ್ಟಿಸಲು ತಯಾರಿ ಮಾಡಿಕೊಂಡಿದ್ದಾರೆ. ಒಂದಿಷ್ಟು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು
ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ರು. ಅದ್ಯಾವುದೂ ಕೂಡ ಜಾರಿ ಬಂದಿಲ್ಲ. ಮತ್ತೆ ಪ್ರತಿಭಟನೆ ಹಾದಿಯನ್ನು ಹಿಡಿದಿದ್ದಾರೆ. ಸೊ ವರ್ಷಾಂತದಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಯ ರೂಪರೇಷೆ ಇರುತ್ತೆ, ಸೊ ಮಾತಾಡಿಸ್ತಾ ಹೋಗೋಣ. ಚಂದ್ರಶೇಖರ್ ಅವರೇ ಇದ್ದಾರೆ. ಸರ್, ಪ್ರತಿಭಟನೆ ಮತ್ತೆ ಸರ್ಕಾರಕ್ಕೆ ಪ್ರತಿಭಟನೆ ಮುಖಾಂತರ ಬಿಸಿ ಮುಟ್ಟಿಸಲು ತಯಾರಿ ನಡೆದಿದೆ, ಯಾಕೆ ಸರ್? ಮೇಡಮ್, ಇದು ಕಳೆದ 1/1/2024ರಿಂದ ಏನು ವೇತನದ ಹೆಚ್ಚಳ ಆಗಬೇಕಾಯಿತು ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮ ಇತರ ಸಂಘಟನೆಗಳು ವರ್ಷಾಂತ್ಯಕ್ಕೆ ಮುಷ್ಕರದ ಒಂದು ನೋಟಿಸ್ನ ಕೊಡ್ತೀವಿ, ಬೆಳಗಾವಿ ಚಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಾವು ಒಕ್ಕೂಟ ಅಂತ ನಾವೇನು ಮಾಡ್ಕೊಂಡಿದ್ದೀವಿ, ನಾವು 6 ಸಂಘಟನೆಗಳಿದ್ದಾವೆ. ನಾವು ಸರ್ಕಾರದ ಮುಂದೆ ಈಗಾಗಲೇ ಸರ್ಕಾರದ ರಚನೆ ಆಗೋದಕ್ಕೆ ಮೊದಲೇ ಚುನಾವಣಾ ಪೂರ್ವದಲ್ಲೇ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ತೊಗೊಂಡಿದ್ದೀವಿ. ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳು ಬೇಕು ಅಂತ. ಆ ಬೇಡಿಕೆಯನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಸರ್ಕಾರ ಅದರ ಬಗ್ಗೆ ಸಮಾಲೋಚನೆಗಳು ಮಾಡ್ತಾ ಇದೆ. ಆರ್ಥಿಕ ಪರಿಸ್ಥಿತಿಗಳನ್ನು ಸರಿತೂಗಿಸ್ಕೊಳ್ಳೋಕ್ಕೆ ಏನು ವಿಚಾರಗಳನ್ನ ನಡೀತಾ ಇದ್ದಾವೆ. ಈ ಸಂದರ್ಭದಲ್ಲಿ ಈಗ ಏನು ಇವತ್ತಿನ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ, ಈ ಸಂಘಟನೆಯವರು ಕಳೆದ 40 ವರ್ಷಗಳಿಂದಲೂ ಈ 4 ವರ್ಷದ ಅಗ್ರಿಮೆಂಟ್ ಪದ್ಧತಿಯನ್ನು, ವೇತನ ಪರಿಷ್ಕರಣೆ ಮಾಡುವ ಏನು ಪದ್ಧತಿಯನ್ನು ಇಟ್ಕೊಂಡ್ಬಂದಿದ್ದಾರೆ. ಈ ಪದ್ಧತಿ ಅವೈಜ್ಞಾನಿಕವಾಗಿದ್ದು ಚೌಕಾಸಿ ಪದ್ಧತಿಯಾಗಿದೆ. ಮತ್ತು ಇದು ನಮ್ಮನ್ನು ಸಾರಿಗೆ ನೌಕರ ಬಹುಪಾಲು ಸಾರಿಗೆ ನೌಕರರ ಏನು ಇಚ್ಛೆ ಇಲ್ಲ, ಇದಕ್ಕೆ ಇವರ ಸಮ್ಮತಿನೂ ಇಲ್ಲ. ಬಹುಪಾಲು ಸಾರಿಗೆ ನೌಕರು ಕೇಳೋದು, ನಮಗೆ ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ಕೆಲಸ ಮಾಡ್ತೀವಿ, ಹೆಚ್ಚಿನ ಒತ್ತಡದಲ್ಲಿ ಕೆಲಸ ಮಾಡೋರು, ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ವೇತನ ಪಡಿಬೇಕಾದವರು, ಸರ್ಕಾರಿ ನೌಕರಿಗಿಂತ 40-50%, ಕೆಲವೊಂದು ಕಡೆ 90% ಅಷ್ಟು ಕಡಿಮೆ ವೇತನ ಪಡಿತಾ ಇದ್ದೀವಿ. ಕನಿಷ್ಠ ಪಕ್ಷ ನಾವು ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನನಾದರೂ ಬೇಕು ಅಂತ ನಮ್ಮ ನೌಕರರ ಬೇಡಿಕೆ. ಬಟ್ ಅದನ್ನು ಹೊರತುಪಡಿಸಿ ಇವರು 4 ವರ್ಷದ ಮತ್ತು ಹಳೆಯ ಪದ್ಧತಿಯಲ್ಲೇ ನಮಗೆ ಅವೈಜ್ಞಾನಿಕ ಪದ್ಧತಿಯಲ್ಲಿ ವೇತನ ಪರಿಷ್ಕರಣೆ ಮಾಡಬೇಕಂತ ಹೋರಾಟ ಮಾಡ್ತಾ ಇದ್ದಾರಲ್ಲ, ಈ ಹೋರಾಟವನ್ನು ಬೆಂಬಲಿಸಬೇಕು, ಬಿಡಬೇಕು ಅನ್ನೋದಕ್ಕೆ ನಾವು ನಮ್ಮ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತಾಡ್ತಾ ಇದ್ದೀವಿ. ಆದರೆ ಒಟ್ಟಾರೆಯಾಗಿ ನಮಗೆ ಈ ವಿಚಾರದಲ್ಲಿ ನಮ್ಮ ಸಾರಿಗೆ ನೌಕರಿಗೂ ಮತ್ತು ಅಧಿಕಾರ ವರ್ಗದವ್ರಿಗೂ ಯಾರಿಗೂ ಇದರ ಬಗ್ಗೆ ಒಲವಿಲ್ಲ ಮೇಡಮ್. ಸರ್, ಈಗಾಗಲೇ ಗ್ಯಾರಂಟಿಯಿಂದ ನಮಗೇನು ಹೊರೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಜನವರಿಯಲ್ಲಿ ಸಂಬಳ ಹೆಚ್ಚು ಮಾಡಬೇಕಿತ್ತು, ಅದು ಕೂಡ ಆಗಿಲ್ಲ. ಹೊರೆ ಆಗಿದೆ ಆಗಿಲ್ವಾ ಸೆಕೆಂಡ್ರಿ, ಬಟ್ ಸಂಬಳ ಹೆಚ್ಚು ಮಾಡಬೇಕಿತ್ತು, ಅದು ಕೂಡ ಮಾಡಿಲ್ಲ. ನಿಮ್ಮ ಪ್ರಮುಖ ಬೇಡಿಕೆಗಳಲ್ಲಿ ಕೂಡ ಇದು ಒಂದಾಗಿತ್ತು. ಖಂಡಿತ ಮೇಡಮ್, ಸಂಬಳ ಏನಾಗಿದೆ, ಇದು ಶಕ್ತಿ ಯೋಜನೆ ಬಂದ ಮೇಲೆ ಇದನ್ನು ಏನು ಹೊರೆ ಆಗಿದೆ, ಮತ್ತು ಹಿಂದಿನ ಸರ್ಕಾರಗಳು ಏನು ಬಿಟ್ಟೋಗಿದೆ ಸಾಲಗಳು, ಇದೆಲ್ಲ ನಮಗೂ ಗೊತ್ತಿದೆ. ಆದರೆ ಸರ್ಕಾರಗಳು ಬೆಲೆ ಏರಿಕೆಗೆ ಅನುಗುಣವಾಗಿ ನಮಗೂ ಸಂಬಳಗಳನ್ನು ವೇತನವನ್ನು ಹೆಚ್ಚಳ ಮಾಡಬೇಕಾಗಿತ್ತು, ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕೇಳ್ತಾ ಇರೋದು, ಬೆಲೆ ಏರಿಕೆಗೆ ಅನುಗುಣವಾಗಿ ಸಂಬಳಗಳನ್ನ ಜಾಸ್ತಿ ಮಾಡಿ, ನೀವು ಅದಕ್ಕೆ ಅನುಗುಣವಾಗಿ ನೀವು ಕೊಟ್ಟಿರೋ ಭರವಸೆನ, ಪ್ರಣಾಳಿಕೆ ಭರವಸೆನ ಈಡೇರಿಸಿ ಅಂತ ನಮ್ಮ ಒಕ್ಕರಳ ಧ್ವನಿಯಾಗಿದೆ. ಇದಕ್ಕೆ ಸಮಸ್ತ ಸಾರಿಗೆ ನೌಕರು ಒಕ್ಕರಳಿನಿಂದ ಧ್ವನಿಗೂಡಿಸವ್ರೆ ಮೇಡಮ್. ಸರ್, ಮುಷ್ಕರದ ಸಮಿತಿ ಜೊತೆ ಸಭೆ ಆಗಿದೆನಾ, ಅಥವಾ ಮತ್ತೊಂದು ಸುತ್ತಿನ ಸಭೆ ಮಾಡಬಹುದಾ, ಬೆಳಗಾವಿ ಚಲೋ ಮಾಡಬಹುದಾ, ಅಥವಾ ಯಾವಾಗ ಮುಷ್ಕರಕ್ಕೆ ತಯಾರಾಗ್ತೀರಾ ಎಲ್ಲ ಮುಖಂಡರು ಸೇರಿ? ಮೇಡಮ್, ಈ ವಿಚಾರದಲ್ಲಿ ನಮ್ದು ಇನ್ನೂ ಭಿನ್ನಾಭಿಪ್ರಾಯ ಇದೆ. ಈ ಜಂಟಿ ಕ್ರಿಯಾ ಸಮಿತಿ ಜೊತೆಲಿ ಒಕ್ಕೂಟ ಇದ್ರ ಬಗ್ಗೆ ಇನ್ನೂ ಅವ್ರು ಏನು ಬಂದು ನಮಗೆ ಬೆಂಬಲ ಕೊಡಿ ಅಥವಾ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಏನೂ ನಮ್ಮ ಹತ್ರ ಕೇಳಲಿಲ್ಲ. ನಾವು ಅವರು ದಾರಿ ಅವ್ರನ್ನ ನೋಡ್ಕೊತಾ ಇದ್ದಾರೆ. ವೇತನ ಪರಿಷ್ಕರಣೆ ಅನ್ನೋದು ಒಂದು 4 ವರ್ಷದ ಅಗ್ರಿಮೆಂಟ್ ಪದ್ಧತಿಗೆ ಅವ್ರು ಕೇಳ್ತಾ ಇದ್ದಾರೆ. ಬಟ್ ಒಕ್ಕೂಟದಲ್ಲಿ ಆ ಥರ ಯಾವುದೇ ನಿರ್ಧಾರಗಳನ್ನ ಮಾಡಿಲ್ಲ. ಸೊ ಬೆಳಗಾವಿ ಚಲೋದ್ರ ಬಗ್ಗೆ ನಾವು ನಿರ್ಧಾರ, ಒಕ್ಕೂಟದವರು ಮತ್ತೆ ಚರ್ಚೆಗಳು ಮಾಡಿ ನಾವು ನಿರ್ಧಾರ ತಗೊಳ್ತೀವಿ. ಈಗಲೇ ನಾವೇನೋ ಆ ವಿಚಾರದಲ್ಲಿ ನಾವೇನು ನಿರ್ಧಾರ ಮಾಡ್ಕೊಂಡಿಲ್ಲ, ಅದ್ರ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಂಡಿಲ್ಲ ಮೇಡಮ್. ನೌಕರರ ರೆಸ್ಪಾನ್ಸ್ ಯಾವ ರೀತಿ ಇದೆ ಸರ್? ಎಷ್ಟು ಜಮಾವಣೆ ಆಗಬಹುದು ಮುಷ್ಕರಕ್ಕೆ ಅಂದಾಜು? ಮೇಡಮ್, ಈ ಅಗ್ರಿಮೆಂಟ್ ಪದ್ಧತಿ ಅಂದರೆ ಮತ್ತೆ ನಾವು ಸಾರಿಗೆ ನೌಕರು ಒಗ್ಗೂಡೋದು ಅಷ್ಟಕ್ಕಷ್ಟೇ ಇದೆ. ಯಾಕಂದರೆ ಇವರು ಅದು ಬೇಡ ಅಂತಲೇ ಕಳೆದ 4 ವರ್ಷದಿಂದ ನೋಡಿರ್ಬೋದು ನೀವು. 2020 ಮತ್ತು 2021ರಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡಿಬೇಕಾದ್ರೆ ಸಾರಿಗೆ ನೌಕರು ಒಕ್ಕರಳಿನಿಂದ ಕೇಳಿದ್ದು ಸರಿಸಮಾನ ವೇತನ ಹೊರತು ಅಗ್ರಿಮೆಂಟ್ ಆಗಿರಲಿಲ್ಲ. ಅಗ್ರಿಮೆಂಟು 2012-16ರಲ್ಲಿ 3 ದಿನ ಮುಷ್ಕರ ಮಾಡಿ 10%, 12% ಎಲ್ಲ ಅಷ್ಟೇ ನಾವು ತೊಗೊಂಡಿದ್ದು. ಅದಕ್ಕೋಸ್ಕರನೇ ಸಾರಿಗೆ ನೌಕರು ಒಟ್ಟಾರೆಯಾಗಿ ನಾವು 2020-21ರಲ್ಲಿ ಸರಿಸಮಾನ ವೇತನಕ್ಕೆ ನಾವು ಹೋರಾಟ ಮಾಡಿದ್ದು. ಇವತ್ತು ಸರ್ಕಾರಿ ನೌಕರರಿಗಿರುವ ಸರಿಸಮಾನ ವೇತನಕ್ಕೆ ಸಾರಿಗೆ ನೌಕರು ಕಟಿಬದ್ಧರಾಗಿದ್ದಾರೆ ಮೇಡಮ್. ಮುಷ್ಕರಕ್ಕೆ ದಿನಾಂಕ ನಿಗದಿ ಆಗಿದೆನಾ, ಅಥವಾ ಯಾವಾಗ ಮಾಡಬಹುದು ಮುಷ್ಕರ? ಅದು ಅವ್ರನ್ನ ಕೇಳಬೇಕು ಮೇಡಮ್. ಜಂಟಿ ಕ್ರಿಯಾ ಸಮಿತಿಯವರು ಅವ್ರು ಕರೆ ಕೊಡ್ತಾ ಇರೋದು, ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಅದ್ರ ಬಗ್ಗೆ ಅಂತ ಕೇಳ್ಪಟ್ಟು ಅದು ಅವರು ಕಾರ್ಯಕಾರಿಣಿ ಸಭೆ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಇನ್ನೂ ನಾವು ಕಾರ್ಯಕಾರಿಣಿ ಸಭೆನ ನಡೆಸಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ಮೇಡಮ್. ಆದರೆ ನಾವು ಮೇಲ್ನೋಟಕ್ಕೆ ಇದು ಏನು ಅನಿಸ್ತಾ ಇದೆ ಅಂದರೆ, ಈ ವೇತನ ಪರಿಷ್ಕರಣೆಗೆ ನಮ್ಮ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳಿಗಿಂತ ಒಪ್ಕೊಳ್ಳೋದು ಕಷ್ಟ ಅಂತಲೇ ನನಗೆ ಅನಿಸುತ್ತೆ ಒಕ್ಕೂಟದಲ್ಲಿ. ಮುಂದಿನ ದಿನಗಳಲ್ಲಿ ನೋಡೋಣ ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಈಗಾಗಲೇ ಸಾರಿಗೆ ನೌಕರರ ಅರಿಯರ್ಸ್ ಆಯಿತು, ಮತ್ತು ಜನವರಿಯಲ್ಲಿ ಸಂಬಳ ಹೆಚ್ಚು ಮಾಡಬೇಕಿತ್ತು, ಅದು ಕೂಡ ಸಂಬಳ ಹೆಚ್ಚಾಗಿಲ್ಲ. ಒಂದಿಷ್ಟು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಸಾರಿಗೆ ಮುಖಂಡರು ಈಗಾಗಲೇ ಸಭೆ ಮಾಡಿದ್ದಾರೆ. ಒಕ್ಕೊರಲಿನಿಂದ ನಾವು ಮುಷ್ಕರ ಮಾಡ್ತೀವಿ, ಸಭೆ ಆದ ಬಳಿಕ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀವಿ ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.